ಬರಪೀಡಿತ ತಾಲೂಕುಗಳ ಗುರುತಿಸುವಿಕೆಗೆ ಸಮೀಕ್ಷೆ ಶುರುವಾಗ್ತಾ ಇದೆ. ಸತತ 3 ವಾರ ಮಳೆಯಾಗದ ತಾಲೂಕುಗಳ ಪರಿಗಣನೆಗೆ ಮುಂದಾಗಿದ್ದು ಜಿಲ್ಲಾಧಿಕಾರಿ ಮತ್ತು ಸಿಇಒಗಳಿಗೆ ವಾರದೊಳಗೆ ವರದಿ ಸಲ್ಲಿಕೆಗೆ ಸಿಎಸ್ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸತತ 3 ವಾರ ಮಳೆಯಾಗದ ತಾಲೂಕುಗಳನ್ನು ಪರಿಗಣಿಸಿ ಅಂತ ಜಿಲ್ಲಾಧಿಕಾರಿ ಮತ್ತು ಸಿಇಒಗಳಿಗೆ ವಾರದೊಳಗೆ ಈ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ಕೊಟ್ಟಿದ್ದಾರೆ. ಬೆಳೆ ನಷ್ಟ ಮತ್ತು ನೀರಿನ ಸಮಸ್ಯೆ ಪರಿಹರಿಸುವುದಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದು, ಬರ ಮತ್ತು ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಜೆಡಿಎಸ್ನಿಂದ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಂದ ತಂಡಗಳ ನೇಮಕ ಕೂಡ ಮಾಡಲಾಗಿದ್ದು, ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ಮೈಸೂರು ವಿಭಾಗದ ಅಧ್ಯಯನ ತಂಡ ಕೂಡ ಇದೀಗ ಬರ ಪರಿಸ್ಥಿತಿಯ ಕುರಿತು ತಾಲೂಕುಗಳ ಗುರುತಿಸುವಿಕೆಗೆ ಸಮೀಕ್ಷೆಗಳನ್ನು ನಡೆಸಲಿಕ್ಕೆ ಒಂದು ಕಡೆ ಮುಂದಾಗಿರುವಂತಹ ಸಂದರ್ಭ ನಾವು ಗಮನಿಸಬಹುದು. 3 ವಾರ ಮಳೆಯಾಗದ ತಾಲೂಕುಗಳ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಸಿಎಸ್ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸಿಇಒಗಳಿಗೆ ವಾರದೊಳಗೆ ವರದಿ ಸಲ್ಲಿಕೆಗೆ ಸಿಎಸ್ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದು, ಆ ಒಂದು ನಿಟ್ಟಿನಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿಯೂ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದೆ. ಮತ್ತೊಂದು ಕಡೆ ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಜೆಡಿಎಸ್ನಿಂದ 4 ತಂಡಗಳನ್ನು ರಚನೆ ಕೂಡ ಮಾಡಲಾಗಿದೆ. ಈಗ ನಾವು ಗಮನಿಸ್ತಾ ಹೋಗ್ಬೋದು, ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆಯಾಗಿಲ್ಲ. ಈಗ ನಾವು ಗಮನಿಸ್ತಾ ಹೋದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೃಷ್ಣಾ ನದಿ, ವೇದಗಂಗಾ, ದೂದ್ಗಂಗಾ ನದಿಗಳು ತುಂಬಿ ಹರಿತಾ ಇವೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಹಲವು ತಾಲೂಕುಗಳಲ್ಲಿ ಅಥವಾ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ. ಬರದ ಒಂದು ಛಾಯೆ ಆವರಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಈಗ ಅತ್ತ ಗಮನವನ್ನು ಹರಿಸ್ತಾ ಇರುವಂಥದ್ದು. ಇದೊಂದು ರೀತಿ ಆಶಾದಾಯಕ ಬೆಳವಣಿಗೆ. ರೈತರಿಗೆ ನೈತಿಕ ಬೆಂಬಲವನ್ನು ಅಥವಾ ನೈತಿಕ ಬಲವನ್ನು ತುಂಬಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಚಿಂತನೆ ನಡೆಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಬರಪೀಡಿತ ತಾಲೂಕುಗಳ ಗುರುತಿಸುವಿಕೆಗೆ ಸಮೀಕ್ಷೆಯನ್ನು ಸರ್ಕಾರ ಶುರು ಮಾಡ್ತಾ ಇದೆ.